ಈ ನಡುವೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಹೊಸ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರಂತೆ. ಆದರೆ ಈ ಹೊಸ ಬದಲಾವಣೆ ಪೊಲೀಸ್ ಅಧಿಕಾರಿಗಳ ಕೈ ಕಟ್ಟಿ ಹಾಕುತ್ತೆ ಅಂತ ಕೂಡ ಇದನ್ನ ಅವಲೋಕನೆ ಮಾಡಲಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳ ಕೈ ಕಟ್ಟಿ ಹಾಕಬಹುದಾಗಿರುವಂತ ಒಂದು ಹೊಸ ಆದೇಶಕ್ಕೆ ಪೊಲೀಸ್ ಇಲಾಖೆ ಆದೇಶ ಹೊರಡಿಸಿದೆ. ಇನ್ವೆಸ್ಟಿಗೇಷನ್ ಟೀಮ್ನ ಆತ್ಮಸ್ಥೈರ್ಯವನ್ನ ಈ ಹೊಸ ಆದೇಶ ಕುಗ್ಗಿಸುತ್ತೆ ಅಂತ ಅವಲೋಕಿಸಲಾಗ್ತಾ ಇದೆ. ಒಂದು 4 ಸೆಕ್ಷನ್ಗಳು, ಪ್ರಮುಖ 4 ಸೆಕ್ಷನ್ಗಳನ್ನ ಹಾಕಬೇಕು ಅಂತಂದ್ರೆ ಹಿರಿಯ ಅಧಿಕಾರಿಗಳ ಅನುಮತಿ ಬೇಕೇ ಬೇಕು. 4 ಸೆಕ್ಷನ್. ಯಾವ್ಯಾವ ಸೆಕ್ಷನ್ಗಳು? ಡಿಜಿಐಜಿಪಿ ಅವರ ಹೊಸ ಆದೇಶ ಏನಿದೆ? ಎಫ್ಐಆರ್ ದಾಖಲು ಮಾಡುವ ಸಂಬಂಧ ಪೊಲೀಸ್ ಇಲಾಖೆ ರೂಪಿಸಿರುವ ಹೊಸ ಆದೇಶ ಇದು. 4 ಸೆಕ್ಷನ್ಗಳಲ್ಲಿ ಎಫ್ಐಆರ್ ದಾಖಲಿಸೋದಕ್ಕೆ ಅನುಮತಿ ಬೇಕೇ ಬೇಕು. ಅನುಮತಿ ಇಲ್ಲದೆ ಪೊಲೀಸರು, ಇನ್ಸ್ಪೆಕ್ಟರ್ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರೂ ಕೂಡ ಆ ಸೆಕ್ಷನ್ಗಳನ್ನು ಹಾಕೋ ಹಾಗಿಲ್ಲ. ಮೊದಲಿಗೆ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ಅಂತಿದ್ರೆ ಮೊದಲಿಗೆ ಅದನ್ನ ಎಸ್ಪಿಗೆ ತಿಳಿಸ್ಬೇಕು. ಈ ಪ್ರಕರಣ ಇದು ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ, ಒಂದ್ಸಲ ಚೆಕ್ ಮಾಡಿ ಅಂತ. ಅವರು ಚೆಕ್ ಮಾಡಿ ಹೌದೌದು ಇದೆ ಅಟ್ರಾಕ್ಟ್ ಆಗುತ್ತೆ, ಇದನ್ನು ಯೂಸ್ ಮಾಡಬಹುದು ಅಥವಾ ಈ ಸೆಕ್ಷನ್ ಹಾಕಬಹುದು ಅಂತ ಹೇಳಿದ ಮೇಲೆ ಆ ಸೆಕ್ಷನ್ ಹಾಕಬೇಕಾಗತ್ತೆ. ಸೊ ಹಿರಿಯ ಅಧಿಕಾರಿಗಳು ಪರಿಶೀಲಿಸಿ ಅನುಮೋದನೆ ಕೊಡಬೇಕು, ಆಮೇಲಷ್ಟೇ ಎಫ್ಐಆರ್ ಅನ್ನ ದಾಖಲಿಸಬೇಕು. ಅಂದ್ರೆ ಈ 4 ಸೆಕ್ಷನ್ಗಳ ಅಡಿಯಲ್ಲಿ ಯಾವುದಾದ್ರೂ ಎಫ್ಐಆರ್ ದಾಖಲು ಮಾಡಬೇಕು ಅಂತಂದ್ರೆ ಪೊಲೀಸ್ ಇಲಾಖೆಗೆ ತಲೆನೋವು. ಹಿರಿಯರು ಕೇಳಬೇಕು, ಅವ್ರಿಗೆ ತೋರಿಸ್ಬೇಕು, ಅವರು ಹೂ ಅನ್ಬೇಕು, ಅವ್ರು ಹೂ ಅಂದ ನಂತರ ಸೆಕ್ಷನ್ ಅನ್ನು ಹಾಕಬೇಕು. ಆಮೇಲೆ ಕೋರ್ಟಲ್ಲೇ ನಾನು ಎಫ್ಐಆರ್ ಯಾಕಪ್ಪ ಲೇಟ್ ಆಯ್ತು ಕೇಳಿದ್ರೆ ಇದನ್ನೆಲ್ಲ ಹೇಳಬೇಕಾಗತ್ತೆ. ಗೊತ್ತಿಲ್ಲ ಈ ಹೊಸ ಬದಲಾವಣೆಯನ್ನು ತಂದಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಎಷ್ಟರ ಮಟ್ಟಿಗೆ ಇದು ಉಪಕಾರಿ, ಎಷ್ಟರ ಮಟ್ಟಿಗೆ ಇದು ಅಪಾಯಕಾರಿ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಅಪಾಯಕಾರಿ ಅಂತಂದ್ರೆ ಅಟ್ಲೀಸ್ಟ್ ಕೋರ್ಟ್ನಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ತಲೆ ಕೊಡಬೇಕಾಗಿರೋರು ತನಿಖಾಧಿಕಾರಿಗಳು. ಆ ತನಿಖಾಧಿಕಾರಿಗಳ ವಿವೇಚನೆ ಬಳಸಿ ಈ 4 ಸೆಕ್ಷನ್ಗಳನ್ನು ಹಾಕೋ ಹಾಗಿಲ್ಲ. ತನಿಖಾಧಿಕಾರಿಗಳು ಎಂಥ ವಿವೇಚನೆಯನ್ನು ಬಳಸಿದ್ರು ಕೂಡ ಈ 4 ಸೆಕ್ಷನ್ಗಳಿಗೋಸ್ಕರ ಅವರು ಮೇಲಧಿಕಾರಿಗಳ ಮೊರೆ ಹೋಗಲೇಬೇಕು. ಮೇಲಧಿಕಾರಿಗಳಿಗೆ ಹೋಗಿ ಈ ಸೆಕ್ಷನ್ ಅಟ್ರಾಕ್ಟ್ ಆಗ್ತಿದೆ ಅಂತ ಹೇಳಲೇಬೇಕು. ಅವರು ಹೂ ಅಂದ್ರೆ ಆಮೇಲೆ ಕಂಟಿನ್ಯೂ ಆಗುತ್ತೆ. ಯಾವ್ಯಾವ ಸೆಕ್ಷನ್ಗಳು? BNS 304, 103/2, 111 ಮತ್ತು 113B. ಇಷ್ಟು ಸೆಕ್ಷನ್ಗಳಿಗೆ 24 ಗಂಟೆಯ ಒಳಗೆ ಲಿಖಿತವಾಗಿ ಅನುಮತಿ ಪಡಿಲೇಬೇಕು. ಹೊಸ ರೂಲ್ಸ್ ಪ್ರಕಾರ ತುರ್ತು ಕಾರ್ಯನಿಮಿತ್ತ ಮೌಖಿಕವಾಗಿ ಆದೇಶ ಪಡಿಬಹುದು, ಇಲ್ಲದೇ ಇದ್ರೆ 24 ಗಂಟೆ ಟೈಮು, ಅಷ್ಟರೊಳಗಾಗಿ ಲಿಖಿತವಾಗಿ ಅನುಮತಿಯನ್ನು ಪಡಿಬೇಕು ಅಂತ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಡಿಜಿಪಿ MA ಸಲೀಂ. 103/2, 111, 304 ಮತ್ತು 113B ಇಷ್ಟು ಸೆಕ್ಷನ್ಗಳಿಗೆ ಅನುಮತಿ ಬೇಕೇ ಬೇಕು ಅಂತ ಹೊಸ ಆದೇಶ ಆಗಿದೆ. ಯಾವ್ಯಾವ ಸೆಕ್ಷನ್ಗಳು ಯಾವ್ಯಾವ ಆರೋಪಗಳನ್ನು ಹೊಂದಿರುತ್ತೆ, ಯಾವ್ಯಾವ ಅಪರಾಧಗಳನ್ನು ಹೊಂದಿರುತ್ತೆ ಅಂತ ನೋಡಿದ್ರೆ 103/2 5 ಅಥವಾ ಹೆಚ್ಚು ಮಂದಿ ಗುಂಪಲ್ಲಿ ಹಲ್ಲೆ ನಡೆಸಿ ಕೊಲೆ ಮಾಡಿದ್ರೆ ಅವ್ರಿಗೆ ಈ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ. ಜಾತಿ ಧರ್ಮದ ವಿಚಾರವೂ ಕೂಡ ಈ ಸೆಕ್ಷನ್ ಅಲ್ಲಿ ಬರುತ್ತೆ. ಇದನ್ನ ಹಾಕಬೇಕಾದ್ರೆ ಮೇಲಧಿಕಾರಿಗಳ ಪರ್ಮಿಷನ್ ಬೇಕೇ ಬೇಕು. ಇನ್ನು 111 BNS ಸಂಘಟಿತ ಅಪರಾಧ. ಇದು ಒಬ್ಬರು ಅಥವಾ ಸಿಂಡಿಕೇಟು, ಗ್ಯಾಂಗು ಅಪರಾಧ ಮಾಡಿದೆ ಅಂತಂದ್ರೆ ಇದಕ್ಕೂ ನೀವು ಲಿಖಿತವಾಗಿ ಸೂಚನೆಯನ್ನು ಪಡಿಲೇಬೇಕು. 113B ಭಯೋತ್ಪಾದಕ ಕೃತ್ಯಗಳ ಸಂಬಂಧ, ಅದಕ್ಕೂ ಕೂಡ ಪ್ರಕರಣವನ್ನು ದಾಖಲಿಸುವ ಮುನ್ನ ಹಿರಿಯ ಅಧಿಕಾರಿಗಳಿಗೆ ಕೇಳಲೇಬೇಕು ಅಂತ ಹೇಳಲಾಗಿದೆ. ಹೇಗೆ ಇದು ಪೊಲೀಸ್ ಇಲಾಖೆ ಮೇಲೆ ಇಫೆಕ್ಟ್ ಆಗುತ್ತೆ? ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುತ್ತಾ ಅಥವಾ ಕುಗ್ಗಿಸುತ್ತಾ? ಈ ಅವಲೋಕನೆಗಳ ಆರಂಭ ಆಗಿದೆ. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಪೊಲೀಸ್ ಇಲಾಖೆ ಕೈಗೊಂಡಿರುವ ಈ ಕ್ರಮಗಳು ಎಷ್ಟರ ಮಟ್ಟಿಗೆ ಉಪಾಯಕಾರಿ, ಇನ್ನೆಷ್ಟರ ಮಟ್ಟಿಗೆ ಇದು ಯೂಸ್ ಇಲ್ಲ, ಇದು ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸ ಅಂತ ಅನಿಸುತ್ತೆ? ಪ್ರಣುತ್, ಕಳೆದ 1 ವಾರದಿಂದ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಕೊಟ್ಟಿದ್ರು. ನಮ್ಮ ಇಲಾಖೆ ಈಗ ನೋಡಿ ಯಾರು ಕೂಡ ಭಯಬೀಳುವಂಥ ಅವಶ್ಯಕತೆ ಇಲ್ಲ, ನಾವು ಜನಸ್ನೇಹಿಯಾಗಿ ಇಲಾಖೆಯನ್ನು ಮಾಡೋದಕ್ಕೆ, ಮಾರ್ಪಾಟು ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಜ್ಜಾಗಿದ್ದೇವೆ. ಮನೆ ಮನೆಗೂ ಕೂಡ ಪೊಲೀಸರೇ ಬಂದು ನಿಮ್ಮ ಸಮಸ್ಯೆ ಏನಿದೆ ಅಂತಲೂ ಕೂಡ ಕೇಳುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೋವಿಂದರಾಜನಲ್ಲಿ ಮೊನ್ನೆ ತಾನೇ ಒಂದು 4-5 ಮನೆಗಳಿಗೆ ವಿಸಿಟ್ ಕೊಟ್ಟು ಒಂದು ಜನರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಏನೇ ಸಮಸ್ಯೆ ಇದ್ರೂ ಮುಕ್ತವಾಗಿ ಹೇಳಿ ನಾವು ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ. ಆದರೆ ಇವತ್ತು
ಪೊಲೀಸ್ ಇಲಾಖೆ ಹೊರಡಿಸಿರುವಂಥ ಆದೇಶವನ್ನು ನೋಡಿದರೆ ಇಷ್ಟು ದಿನಗಳ ಕಾಲ ಏನು ಠಾಣಾ ವಿಚಾರಣಾಧಿಕಾರಿಗಳು ಯಾರು ಇನ್ಸ್ಪೆಕ್ಟರ್ ಇರ್ತಾರೋ ಅವ್ರಿಗೆ ಸರ್ವೋಚ್ಚ ಅಧಿಕಾರ ಇತ್ತು. ಏನೇ ಒಂದು ಕ್ರೈಮ್ ಆದರೂ ಏನೇ ಒಂದು ದರೋಡೆ ಆದರೂ ಕೂಡ ಅವರು ತಕ್ಷಣ FIR ಅನ್ನು ಕೂಡ ಹಾಕ್ಬೋದಾಗಿತ್ತು. ಯಾರನ್ನು ಬೇಕಾದ್ರೂ ಕೂಡ ವಶಕ್ಕೆ ಪಡೆಯಬಹುದಾಗಿತ್ತು, ಕೋರ್ಟ್ ಕಸ್ಟಡಿಗಾದ್ರೂ ಕೊಡ್ಬೋದಾಯಿತು, ಇಲ್ಲ ಪೊಲೀಸ್ ಕಸ್ಟಡಿಗಾದ್ರೂ ಪಡೆಯಬಹುದು, ಅವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಇನ್ನು ಮುಂದೆ ಆ ರೀತಿ ಅಲ್ಲ. ಮೇಲಾಧಿಕಾರಿಗಳು ಅಂದರೆ ದೊಣ್ಣೆ ನಾಯಕರು ಯಾರಿರ್ತಾರೋ ಅವರ ಅನುಮತಿ ಇಲ್ಲದೆ ಇವ್ರು ಏನು ಕೂಡ ಮಾಡುವಂತಿಲ್ಲ. ಮತ್ತೆ ಯಾಕಿರಬೇಕು ಇನ್ಸ್ಪೆಕ್ಟರ್ ಅನ್ನೋದೇ ಯಾರು ಕೂಡ ಗೊತ್ತಾಗ್ತಲ್ಲ. ಇವಾಗ ಯಾರೋ ಒಬ್ರು ಗ್ಯಾಂಗು ದರೋಡೆ ಮಾಡಿರ್ತಾರೆ, ಅವ್ರ ಮೇಲೆ FIR ಹಾಕೋಂಗಿಲ್ಲ. ಯಾರೇ ದೂರು ಕೊಟ್ಟರು ಕೂಡ 24 ಗಂಟೆ ಒಳಗಡೆ ಒಂದು FIR ಹಾಕಿ ಅವರನ್ನು ಅರೆಸ್ಟ್ ಮಾಡುವ ಮತ್ತೆ ಮಾಡಿ ಕೋರ್ಟ್ ಮುಂದೆ ನಿಲ್ಲಿಸಬೇಕು. ಆದರೆ ಇವತ್ತು ಅವರ ಮೇಲಾಧಿಕಾರಿ ಯಾರಂತಂದ್ರೆ SP ಗಳು ಅನುಮತಿ ಕೊಟ್ಟರೆ, ಅದು ಲಿಖಿತ ರೂಪದಲ್ಲಿ ಆದೇಶ ಕೊಟ್ಟರೆ ಮಾತ್ರ ನಿನ್ನ ಹತ್ರ ಸಾಕ್ಷ್ಯಾಧಾರಗಳಿರುತ್ತೆ. ಗ್ಯಾಂಗ್ ದರೋಡೆ ಮಾಡಿದಾಗ ಆದರೂ ಕೂಡ ನೀನು ಅರೆಸ್ಟ್ ಮಾಡಂಗಿಲ್ಲ, ಅವ್ರ ಮೇಲೆ FIR ಹಾಕೋಂಗಿಲ್ಲ, ಸೆಕ್ಷನ್ ಅನ್ನ ಸೇರಿಸೋಂತಿಲ್ಲ. ಕೊಟ್ಟಿರುವಂತ ಕಂಪ್ಲೇಂಟ್ ಕಾಪಿನ ಇಟ್ಕೊಂಡು ಅಲ್ಲಿ ಡಸ್ಟ್ಬಿನ್ ಹಾಕೋಬೇಕು. ಇಲ್ಲ ಅಂತಂದ್ರೆ